ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಬಿಜೆಪಿಯಿಂದ ಆಯ್ಕೆಯಾಗಿರುವ ಅನಂತ್ ಕುಮಾರ್ ಹೆಗಡೆ ಇವ್ರ ಮೇಲೆ ಒಂದು ಗುರುತರವಾದ ಆರೋಪ. ಚುನಾವಣೆ ಆದ್ಮೇಲೆ ಕಣ್ಮರೆ ಆಗ್ಬಿಟ್ಟಿದ್ರು ಅಂತ ಹೇಳಿ. ಅದು ಆರೋಗ್ಯ ಕಾರಣವೋ ಮತ್ತೊಂದೋ ಮಗದೊಂದೋ, ಸಂಸದರಾಗಿ ಜನ ಆಯ್ಕೆ ಮಾಡಿದ್ಮೇಲೆ ಕ್ಷೇತ್ರದ ಜನರ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು, ಹಾಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಹೈಕಮಾಂಡ್ ವರೆಗೂ ತಲುಪ್ತಾ ಇರಬೇಕು. ಆದ್ರೆ ಇದು ಆಗ್ಲಿಲ್ವಾ ಅನ್ನೋ ಪ್ರಶ್ನೆ. ಬಹಳ ದೊಡ್ಡ ಗ್ಯಾಪ್ನ ನಂತರ ಚುನಾವಣೆ ಸಮೀಪದಲ್ಲಿ ಇದೆ ಅನ್ನೋ ಹೊತ್ತಿಗೆ ಮತ್ತೆ ಪ್ರತ್ಯಕ್ಷರಾದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಆಸ್ ಇಟ್ ಈಸ್ ಹಿಂದುತ್ವ ಆಧಾರದ ಮೇಲೆ ಒಂದಷ್ಟು ಹೇಳಿಕೆಗಳು, ಆ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಇನ್ಫ್ಯಾಕ್ಟ್ ಬಹಳ ವರ್ಷಗಳ ನಂತರದಲ್ಲಿ ಒಂದು ಸುದೀರ್ಘ ಇಂಟರ್ವ್ಯೂಗೆ, ಟಿವಿ ಸಂದರ್ಶನಕ್ಕೆ ಲಭ್ಯವಾಗಿದ್ದು ಅನಂತ್ ಕುಮಾರ್ ಹೆಗಡೆ ಅವರು ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡಕ್ಕೇನೆ. ಈ ಸಂದರ್ಭದಲ್ಲೂ ಕೂಡ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು. ಇಷ್ಟೆಲ್ಲ ಹಿನ್ನೆಲೆ ಇರುವ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಅನಂತ್ ಕುಮಾರ್ ಹೆಗಡೆ ಅವರು ಪ್ರತಿನಿಧಿಸ್ತಾ ಇರುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಪೈಪೋಟಿ ಎರಡೂ ಪಕ್ಷದಲ್ಲೂ ಕೂಡ ಜೋರಾಗೇ ಇದೆ. ಒಂದು ಕಡೆ ಕಾಂಗ್ರೆಸ್ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇರುವ ಈ ಕ್ಷೇತ್ರವನ್ನ ಈ ಬಾರಿ ಛಿದ್ರಗೊಳಿಸಿ ತನ್ನ ಅಭ್ಯರ್ಥಿಯ ಗೆಲುವಿನ ಪತಾಕೆಯನ್ನ ಹಾರಿಸಬೇಕು ಅಂತ ಹೇಳಿ, ಮತ್ತೊಂದು ಕಡೆಯಲ್ಲಿ ಕ್ಷೇತ್ರವನ್ನ ಮತ್ತೊಮ್ಮೆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ. ಟಿಕೆಟ್ ಪೈಪೋಟಿಯ ಲಿಸ್ಟ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಾಗಾದ್ರೆ ಯಾರಿಗೆ ಸಿಗುತ್ತೆ ಟಿಕೆಟ್, ಯಾರಿಗೆ ಮಿಸ್ ಆಗುತ್ತೆ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ. ರಣಕಣದಲ್ಲಿ ಕೇಸರಿ ಹಾಗೆ ಕೈಪಾಳ್ಯದಿಂದ ಅಭ್ಯರ್ಥಿಗಳ ಆಕಾಂಕ್ಷಿತರ ಪಟ್ಟಿ ಬಹಳ ದೊಡ್ಡದಿದೆ. ಇನ್ಫ್ಯಾಕ್ಟ್ ಬಿಜೆಪಿಯಲ್ಲೇ ನಾವು ಗಮನಿಸೋದಾದ್ರೆ ಹಾಲಿ ಸಂಸದರು ಇದ್ರೂ ಕೂಡ ಅವ್ರ ಕ್ಷೇತ್ರಕ್ಕೆ ಬರೋದಿಲ್ಲ, ಕ್ಷೇತ್ರದಲ್ಲಿ ಇರೋದಿಲ್ಲ, ಸಂಪರ್ಕದಲ್ಲಿ ಇರ್ತಾ ಇಲ್ಲ, ಎಲೆಕ್ಷನ್ ಟೈಮಲ್ಲಿ ಪ್ರತ್ಯಕ್ಷರಾಗಿದ್ದಾರೆ, ಬದಲಾವಣೆ ಬೇಕು, ಈ ರೀತಿ ಪಟ್ಟಿ ಸಾಕಷ್ಟಿದೆ. ಕಾರಣಗಳು ಬದಲಾವಣೆಗೆ ನೀಡ್ತಾ ಇರೋದು ಪಕ್ಷದ ಆಂತರಿಕ ವಲಯದಲ್ಲೇನೆ. ಹೀಗಾಗಿ ಬಿಜೆಪಿಯಿಂದ ಕೂಡ ಸಾಕಷ್ಟು ಮಂದಿ, ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿರಬಹುದು, ಹಾಗೆ ಹರಿಪ್ರಕಾಶ್ ಕೋಣೆಮನೆ ಮಾಧ್ಯಮದಲ್ಲಿದ್ದರು, ಇದೀಗ ಅಧಿಕೃತವಾಗಿ ಬಿಜೆಪಿಯ ವಕ್ತಾರರಾಗಿ ನಾಮಾಂಕಿತರಾಗಿದ್ದಾರೆ. ಅವರು ಕೂಡ ಆಕಾಂಕ್ಷಿತರ ಪಟ್ಟಿಯಲ್ಲಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಅಂಜಲಿ ನಿಂಬಾಳ್ಕರ್, ಆರ್ ವಿ ದೇಶಪಾಂಡೆ ಸೇರಿದಂತೆ ಸಾಕಷ್ಟು ಮಂದಿಯ ಹೆಸರು ರಣಕಣದಲ್ಲಿ ಕೇಳಲಿಕ್ಕೆ ಸಿಗ್ತಾ ಇದೆ. ಉತ್ತರ ಕನ್ನಡ ಬಿಜೆಪಿಯ ಭದ್ರಕೋಟೆ. ಈ ಭದ್ರಕೋಟೆಯನ್ನ ಛಿದ್ರಗೊಳಿಸೋದಕ್ಕೆ ಕಾಂಗ್ರೆಸ್ ಈ ಬಾರಿ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಮಾಡಿದೆ. ಹಾಗಾದ್ರೆ ಉತ್ತರ ಕನ್ನಡದಲ್ಲಿ ಈ ಹೊತ್ತಿಗೆ ಜನ ಏನ್ ಹೇಳ್ತಾ ಇದ್ದಾರೆ? ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಅನಂತ್ ಕುಮಾರ್ ಹೆಗಡೆ ಅವರು ಕರೆಸಿಕೊಂಡ್ರು ಕೂಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ. 4.5 ವರ್ಷ ಅವರು ಕ್ಷೇತ್ರದ ಜನರ ಕಣ್ಣಿಗೆ ಬಿದ್ದಿಲ್ಲ ಅನ್ನೋದು ಜನರೇ ಹೇಳ್ತಾರೆ. ಹಾಗಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಸಂಕ್ಷಿಪ್ತ ವರದಿ ಇದೆ. ಮೊದಲು ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ನಲ್ಲೂ ಕೂಡ ಅಳೆದು ತೂಗಿ ಅಭ್ಯರ್ಥಿಯ ಆಯ್ಕೆಗಾಗಿ ತೀವ್ರ ಕಸರತ್ತನ್ನು ಕೂಡ ನಡೆಸಿರುವಂಥದ್ದು. ಒಟ್ಟಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ 1996ರ ಬಳಿಕ 6 ಬಾರಿ ಸತತವಾಗಿ ಬಿಜೆಪಿ ಇಲ್ಲಿ ಗೆಲುವಿನ ನಗೆಯನ್ನು ಬೀರಿರುವುದು. ಆದರೆ 2024ರ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಇಲ್ಲಿ ಗೆಲುವನ್ನು ಸಾಧಿಸುತ್ತಾ ಮತ್ತೆ ಕಾಂಗ್ರೆಸ್ಗೆ ಯಾವ ರೀತಿ ಪೈಪೋಟಿಯನ್ನು ನೀಡುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಉತ್ತರ ಕನ್ನಡದಲ್ಲಿ ಏರುತ್ತಿದೆ ಎಂಪಿ ಎಲೆಕ್ಷನ್ ಕಾವು. ಎಸ್, ಸತತ 6 ಬಾರಿ ಗೆಲುವನ್ನ ಬುಟ್ಟಿಯಲ್ಲಿ ಹಾಕಿಕೊಂಡ ಬಿಜೆಪಿಗೆ ಈ ಬಾರಿ ಸುಲಭದಲ್ಲಿ ಉತ್ತರ ಕನ್ನಡ ಕ್ಷೇತ್ರ ಒಲಿಯುತ್ತಾ ಎಂಬ ಪ್ರಶ್ನೆ ಪ್ರಜ್ಞಾವಂತರನ್ನ ಕಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ 6 ಮತ್ತು ಬೆಳಗಾವಿಯ 2 ಕ್ಷೇತ್ರಗಳಲ್ಲಿ ಈ ಬಾರಿ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು, ಕ್ಷೇತ್ರದಲ್ಲಿ ಯಾವ ರೀತಿಯ ಅಲೆ ಇದೆ, ಯಾರ ಪರವಾಗಿ ಮತದಾರನ ಮನಸ್ಸಿದೆ, ರಾಷ್ಟ್ರೀಯ ಪಕ್ಷ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಯಾರು ಟಿಕೆಟ್ ಅನ್ನ ದಕ್ಕಿಸಿಕೊಳ್ತಾರೆ ಅನ್ನೋ ಚರ್ಚೆಯೂ ನಡೆದಿದೆ. ಈ ಬಗ್ಗೆ ನಾವೀಗ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಕೇಸರಿ ಪಡೆ ಯಾರಿಗೆ ಕೊಡಲಿದೆ ಟಿಕೆಟ್? ಈ ಲೋಕಸಭಾ ಕ್ಷೇತ್ರವನ್ನ ಕಳೆದ 6 ಬಾರಿ ಪ್ರತಿನಿಧಿಸುತ್ತಿರುವವರು ಅನಂತ್ ಕುಮಾರ್ ಹೆಗಡೆ. ಒಟ್ಟು ಸ್ಪರ್ಧಿಸಿದ 7 ಚುನಾವಣೆಯಲ್ಲಿ 6 ಬಾರಿ ಅನಂತ್ ಕುಮಾರ್ ಹೆಗಡೆಯನ್ನ ಜಿಲ್ಲೆಯ ಜನ ಆರಿಸಿ ತಂದಿದ್ರು. ಮತ್ತೆ ಅವಕಾಶ ಸಿಕ್ಕರೆ ಅನಂತ್ ಕುಮಾರ್ ಸ್ಪರ್ಧಿಸುವ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ಆಕ್ಟಿವ್ ಆಗಿರುವ ಅನಂತ್ ಕುಮಾರ್ ಹೆಗಡೆ ಕ್ಷೇತ್ರದಲ್ಲೆಲ್ಲ ಓಡಾಡಿದ್ದಾರೆ. ತಮ್ಮದೇ ದಾಟಿಯಲ್ಲಿ ತಮ್ಮದೇ ವರಸೆಯಲ್ಲಿ ಭಾಷಣ ಮಾಡುತ್ತಾ
ಕಾಂಗ್ರೆಸ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲು ಎಸೆಯುತ್ತಾ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಅನಂತಕುಮಾರ್ ಹೆಗಡೆ ಟಿಕೆಟ್ ನಿರೀಕ್ಷೆಯಲ್ಲಿದ್ರೆ ಈ ಸಲದ ಅಖಾಡಕ್ಕೆ ಇಳಿಯಲು ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹರಿಪ್ರಕಾಶ್ ಕೋಣಿಮನೆ, ರೂಪಾಲಿ ನಾಯ್ಕ್, ಅನಂತಮೂರ್ತಿ ಹೆಗಡೆ, ಡಾಕ್ಟರ್ ಜಿಜಿ ಹೆಗಡೆ, ವೆಂಕಟೇಶ್ ನಾಯ್ಕ್ ಸೇರಿ ಹಲವರಿದ್ದಾರೆ. ಕಾಂಗ್ರೆಸ್ನಲ್ಲೂ ಟಿಕೆಟ್ಗಾಗಿ ಬಿಗ್ ಫೈಟ್. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಚರ್ಚೆ ನಡೆದಿದೆ. ಕಾಂಗ್ರೆಸ್ನ ಹಿರಿಯ ಧುರೀಣ ಮಾಜಿ ಸಚಿವ ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಪಟ್ಟ ಕಟ್ಟಲು ತಯಾರಿ ನಡೆದಿದೆ ಎನ್ನಲಾಗ್ತಿದೆ. ಇತ್ತ ಬೆಳಗಾವಿಯ ಕಿತ್ತೂರು ಮತ್ತು ಖಾನಾಪುರದ ಭಾಗದ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಕೊಟ್ಟು ಕಿತ್ತೂರು ಖಾನಾಪುರ ಭಾಗದ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಮನಸ್ಸು ಮಾಡಿದೆ. ಈ ನಡುವೆ ಮಾಜಿ ಸಚಿವರಾದ ಹಾಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನ ಪುನಃ ಕಾಂಗ್ರೆಸ್ಗೆ ಕರೆತಂದು ಪಟ್ಟ ಕಟ್ಟಲು ತಯಾರಿ ಸದ್ದಿಲ್ಲದೆ ನಡೆದಿದೆ. ಆದರೆ ಹೆಬ್ಬಾರ್ ಮನಸ್ಸು ಮಾಡ್ತಾರಾ ಕಾದು ನೋಡಬೇಕಿದೆ. ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿಸಿತ್ತು. ಆದರೆ ಈ ಬಾರಿ ಲೆಕ್ಕಾಚಾರ ಉಲ್ಟಾಗಿದೆ. ಬಿಜೆಪಿ ಜೆಡಿಎಸ್ ಒಂದಾಗಿದ್ರೆ ಕಾಂಗ್ರೆಸ್ ಇದೀಗ ಯಾವ ದಾಳ ಉರುಳಿಸುತ್ತೆ ಅನ್ನೋದು ಮುಂದೆ ಗೊತ್ತಾಗಲಿದೆ. ಒಟ್ಟಿನಲ್ಲಿ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಬಿಜೆಪಿ ಉತ್ಸುಕವಾಗಿದೆ. ಆದರೆ ಕಾಂಗ್ರೆಸ್ ರಾಜ್ಯದಲ್ಲಿ ತನ್ನ ಗ್ಯಾರಂಟಿಯ ಮೂಲಕ ಯಾವ ರೀತಿಯಾಗಿ ಮತದಾರರನ್ನ ಸೆಳೀತಾ ಇದೆ ಮತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಗೆಲುವನ್ನು ಸಾಧಿಸಲು ಕಸರತ್ತು ಮಾಡ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.